BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 14 ನಾವು ಇತಿಹಾಸ ಕಟ್ಟಿದೆವು ಅಂಬೇಡ್ಕರ್ ಚಳುವಳಿಯಲ್ಲಿ ಮಹಿಳೆಯರು ಎನ್ನುವಂತಹ ಅಧ್ಯಾಯದ ಕುರಿತು ಈಗಾಗಲೇ ಅದನ್ನು ಮರಾಠಿ ಮೂಲದಲ್ಲಿ ಬರೆದಂತಹ ಕರ್ತರು ಮತ್ತು ಅದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದಂಥ ಕರ್ತರು ಮತ್ತು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥ ಕರ್ತರ ಕುರಿತು ಈಗಾಗಲೇ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿತ್ತು ಮತ್ತು ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಈ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಅಂದರೆ ಈ ಅಧ್ಯಾಯದಲ್ಲಿ ಎರಡು ವ್ಯಕ್ತಿಗಳ ಬಗ್ಗೆ ಕೊಟ್ಟಿದ್ದಾರೆ. ಒಬ್ಬರು ರಮಾಬಾಯಿ ಅಂಬೇಡ್ಕರ್ ಅವರು, ಇನ್ನೊಬ್ಬರು ಕೀರ್ತಿಬಾಯಿ ಪಾಟೀಲ್ ಅವರು. ಈ ರಮಾಬಾಯಿ ಅಂಬೇಡ್ಕರ್ ಅವರು ಕೀರ್ತಿಬಾಯಿ ಪಾಟೀಲ್ ಅವರ ಬಗ್ಗೆ ಸಪ್ರೇಟಾಗಿ 2 ವಿಡಿಯೋಗಳಲ್ಲಿ ಅವರ ವಿಷಯದ ಕುರಿತು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳ ಕುರಿತು ಚರ್ಚಿಸಿ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಪ್ರಶ್ನೆಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ 1, ರಮಾಬಾಯಿ ಅಂಬೇಡ್ಕರ್ ಅವರು ತಮ್ಮ ಪತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತ ಚಳುವಳಿಯಲ್ಲಿ ವಹಿಸಿದ ಪಾತ್ರ ಕುರಿತು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 2, ದಲಿತ ಚಳುವಳಿಯಲ್ಲಿ ರಮಾಬಾಯಿಯವರ ಪಾತ್ರವೇನು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 3, ರಮಾಬಾಯಿಯವರು ಕಡು ಬಡತನದ ಕಷ್ಟಗಳ ನಡುವೆಯೂ ಅಂಬೇಡ್ಕರರ ದಲಿತ ಚಳುವಳಿಗೆ ಸ್ಪಂದಿಸಿದ ಬಗೆಯನ್ನು ಬಣ್ಣಿಸಿರಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ಚರ್ಚೆ ಮಾಡುವುದರ ಜೊತೆಗೆ ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಉತ್ತರ: ರಮಾಬಾಯಿ ಅಂಬೇಡ್ಕರರು ತಮ್ಮ ಪತಿ ಬಾಬಾ ಸಾಹೇಬ್ ಅಂಬೇಡ್ಕರರ ದಲಿತ ಚಳುವಳಿಯಲ್ಲಿ ವಹಿಸಿದ ಪಾತ್ರ ತುಂಬ ಹಿರಿದಾದದ್ದು. ಅವರು ಕಡು ಬಡತನದ ಕಷ್ಟಗಳ ನಡುವೆಯೂ ದಲಿತ ಚಳುವಳಿಗೆ ಸ್ಪಂದಿಸಿದ ರೀತಿ ಸ್ಮರಣೀಯವಾದದ್ದು. ಸ್ವಂತಕ್ಕಾಗಿ ಸಾಧನೆ ಮಾಡದೆ ಸದ್ದಿಲ್ಲದೆ ಶ್ರದ್ಧೆಯಿಂದ ನಿಸ್ವಾರ್ಥವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿದವರು ರಮಾಬಾಯಿ ಅಂಬೇಡ್ಕರ್ ಅವರು. 1898 ಫೆಬ್ರವರಿ 7 ಜನಿಸಿದ ರಮಾಬಾಯಿಯವರ ತಂದೆ ಭಿಖುಬಾಬಾ ವಲ್ಗಾಂವ್ಕರ್ ದಪೋಲಿಯಲ್ಲಿ ದಿನಗೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದವರು. ತಂದೆ ತೀರಿಕೊಂಡ ನಂತರ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದ ರಮಾಬಾಯಿಯವರು 8-10 ವರ್ಷದ ಬಾಲಕಿಯಿದ್ದಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರರನ್ನು ಮದುವೆಯಾದರು. ಬಾಬಾ ಸಾಹೇಬರ ಸ್ಫೂರ್ತಿದಾಯಕ ಬದುಕನ್ನು ನಿಕಟವಾಗಿ ಕಂಡಿದ್ದ ರಮಾಬಾಯಿ ಅವರು ಅವರ ಕೆಲಸದ ಪ್ರಾಮುಖ್ಯವನ್ನು ಚೆನ್ನಾಗಿ ಮನಗಂಡಿದ್ದರು. ಅಸ್ಪೃಶ್ಯ ಜನರ ಏಳಿಗೆಗಾಗಿ ಬಾಬಾ ಸಾಹೇಬರ ಸಂಗಾತಿಯಾಗಿ ಅವರು ಹೆಚ್ಚಿನ ಹೊರೆಯನ್ನು ಹೊತ್ತುಕೊಂಡರು. ಹೋರಾಟದ ಹಾದಿಯಲ್ಲಿ ಕಷ್ಟಗಳ ಸರಮಾಲೆಯನ್ನೇ ಎದುರಿಸುತ್ತಿದ್ದ ಅಂಬೇಡ್ಕರ್ ಅವರಿಗೆ ರಮಾಬಾಯಿಯವರ ಧೈರ್ಯದ ಮಾತುಗಳ ವಿಶ್ವಾಸವನ್ನು ತುಂಬುತ್ತಿದ್ದವು. ಬಾಬಾ ಸಾಹೇಬರು ಸಾಧಿಸಬೇಕಾಗಿದ್ದ ಉದ್ದೇಶಗಳಿಗೆ ಸಹಾಯ ಮಾಡಲು ತಮ್ಮ ಹಿತಾಸಕ್ತಿಗಳನ್ನೇ ತ್ಯಾಗ ಮಾಡಲು ಅವರು ಸದಾ ಸಿದ್ಧರಾಗಿದ್ದರು. ಕುಟುಂಬದ ಗೌರವಕ್ಕೆ ಧಕ್ಕೆಯಾಗದಂತೆ ರಮಾಬಾಯಿಯವರು ಸಂಸಾರ ನಡೆಸುತ್ತಿದ್ದರು. ಪರರಿಗೆ ಸಹಾಯ ಮಾಡುವ ಸ್ವಭಾವದವರಾಗಿದ್ದ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಮೇಲೆ ರಮಾಬಾಯಿಯವರು 10-12 ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಊಟ ಹಾಕಲು ಪ್ರಾರಂಭಿಸಿದರು. 1920 ಜೂನ್ 4 ಉನ್ನತ ವ್ಯಾಸಂಗಕ್ಕಾಗಿ ಬಾಬಾ ಸಾಹೇಬರು ಲಂಡನ್ನಿಗೆ ತೆರಳಿದ ಸಂದರ್ಭದಲ್ಲಿ ರಮಾಬಾಯಿ ಹಾಗೂ ಮನೆಯವರು ಇನ್ನಿಲ್ಲದ ಬಡತನಕ್ಕೆ ಕಾರ್ಪಣ್ಯ ಅನುಭವಿಸಬೇಕಾಗಿ ಬರುತ್ತದೆ. ತಮ್ಮ ಶಂಕರ್ರಾಮ್ ಸೋದರಿ ಗೌರುಬಾಯಿ ಕೂಲಿ ಕೆಲಸ ಮಾಡಿ ತರುತ್ತಿದ್ದ 8-10 ಆನೆಗಳಲ್ಲಿ ಬದುಕು ಬೇಕಿತ್ತು. 4 ಬಕ್ರಿಯಲ್ಲಿ ಮುಕುಂದನಿಗೆ 1, ಮಗ ಯಶವಂತನಿಗೆ ಇನ್ನೊಂದು, ತಮ್ಮನಿಗೆ ಮತ್ತೊಂದು ನೀಡಿ ಉಳಿದ ಒಂದನ್ನು ರಮಾಬಾಯಿ, ಗೌರಿ ಹಾಗೂ ಲಕ್ಷ್ಮಿ ಮೂವರು ಹಂಚಿ ತಿನ್ನುತ್ತಿದ್ದರು. ಬಕ್ರಿ ಜೊತೆ ಚಟ್ನಿ ಅಥವಾ ಈರುಳ್ಳಿ ಬಿಟ್ಟರೆ ಬೇರೇನೂ ಇರುತ್ತಿರಲಿಲ್ಲ. ಕೆಲಸಲವಂತೂ ಊಟ ಸಿಗುತ್ತಿದ್ದುದು ಸಂಜೆ ಒಂದೇ ಹೊತ್ತು ಮಾತ್ರ. ಮಗ ಯಶವಂತನನ್ನ ಕರೆದುಕೊಂಡು ಹೋಗಿ ರಾತ್ರಿಯಲ್ಲೇ ಸೌದೆ ಹೊತ್ತು ತರುತ್ತಿದ್ದರು. ರಮಾಬಾಯಿಯವರು ತಮ್ಮ ಶಂಕರ್ರಾವನಿಗೆ ಕೂಲಿ ಸಿಗದಿದ್ದಾಗ ರಮಾಬಾಯಿ, ಗೌರು ಹಾಗೂ ಲಕ್ಷ್ಮಿ ಮೂವರು ಮುಂಜಾನೆಯೇ ಎದ್ದು ವರ್ಗಿ ಗ್ರಾಮಕ್ಕೆ ಹೋಗಿ ರಾತ್ರಿ 8 ಗಂಟೆಯವರೆಗೂ ಬೆರಣಿ ತಟ್ಟುತ್ತಿದ್ದರು. ರಮಾಬಾಯಿಯವರು ಮನೆ ಕೆಲಸಗಳನ್ನು ಮಾಡುವುದರ ಜೊತೆಗೆ
ಹೊರಗೂ ದುಡಿಯುತ್ತಿದ್ದರು. ಸ್ವತಂತ್ರವಾಗಿ ಬದುಕುವುದನ್ನು ರೂಢಿ ಮಾಡಿಕೊಂಡಿದ್ದ ರಮಾಬಾಯಿಯವರು ಬಾಬಾ ಸಾಹೇಬರು ಲಂಡನ್ನಿಗೆ ಹೋದ ಸಂದರ್ಭದಲ್ಲಿ ಮನೆ ನಡೆಸುವ ಸಲುವಾಗಿ ರಮಾಬಾಯಿಯವರ ಬೆರಣಿ ತಟ್ಟುವುದಕ್ಕೆ ಹಿಂಜರಿಯಲಿಲ್ಲ. ಅವರು ಕಾಸಿಗಾಗಿ ಹಿಟ್ಟಿಗಾಗಿ ಯಾರ ಮುಂದೆಯೂ ಕೈ ಚಾಚಲಿಲ್ಲ. ಸ್ವಭಾವತಃ ಶಿಸ್ತಿನವರು, ನೀತಿವಂತರೂ ಆಗಿದ್ದ ಅವರು ಸಮಾಜ ಸೇವೆಯನ್ನು ಇಷ್ಟಪಡುತ್ತಿದ್ದರು. ಆದರೆ ಪ್ರಚಾರವನ್ನು ಮಾತ್ರ ಸುತರಾಂ ಒಪ್ಪುತ್ತಿರಲಿಲ್ಲ. ರಮಾಬಾಯಿಯವರು ತಮ್ಮ ಪತಿಯ ಚಟುವಟಿಕೆಗಳೆಲ್ಲದರೊಂದಿಗೆ ಗುರುತಿಸಿಕೊಂಡಿದ್ದರು. ಅಂಬೇಡ್ಕರ್ ರವರು ತಮ್ಮ ಜನರ ಬಿಡುಗಡೆಗಾಗಿ ಮಾಡುತ್ತಿದ್ದ ಕೆಲಸವನ್ನು ಮುಂದುವರಿಸುವ ಸಂಕಲ್ಪ ತೊಟ್ಟಿದ್ದ ಅವರು ಸಮಯ ಬಂದರೆ ಯಾವುದೇ ತ್ಯಾಗವನ್ನು ಮಾಡಲು ಸಿದ್ಧರಿದ್ದರು. ಅವರ ಸಮಾಜಮುಖಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಕುರಿತು ಪ್ರಸಂಗವೊಂದನ್ನು ವರಾಳೆಯವರು ನೆನಪಿಸಿಕೊಂಡದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ವಸತಿ ಶಾಲೆಯ ಆರ್ಥಿಕ ಸಂಕಷ್ಟ ಕುರಿತು ಮರಾಳೆಯವರು ಚಿಂತಿಸುತ್ತಿದ್ದುದನ್ನು ರಮಾಬಾಯಿಯವರು ಅವರ ಹೆಂಡತಿಯಿಂದ ತಿಳಿದು ಮರಾಳೆಯವರ ಕೈಗೆ 100 ರೂಪಾಯಿ ಕೊಟ್ಟಿದ್ದು, ಇಷ್ಟಕ್ಕೂ ಏನು ವ್ಯವಸ್ಥೆಯಾಗದಿದ್ದರೆ ತಮ್ಮ ಒಡವೆಗಳನ್ನು ಕೊಡುವುದಾಗಿ ತಿಳಿಸಿ ಟ್ರಂಕನ್ನು ತೆಗೆಯಲು ಹೋಗುತ್ತಾರೆ. ರಮಾಬಾಯಿಯವರ ನಿಸ್ವಾರ್ಥ, ಕಕ್ಕುಲಾತಿ ಹಾಗೂ ನೇರ ಸ್ವಭಾವ ವರಾಳೆಯವರ ಕುಟುಂಬದವರನ್ನೆಲ್ಲ ಸೆಳೆದು ಬಿಡುತ್ತದೆ. ರಮಾಬಾಯಿಯವರ ಪ್ರತಿ ಮಾತು ಹಾಗೂ ಕಾರ್ಯದಲ್ಲಿಯೂ ನಿಸ್ವಾರ್ಥತೆಯು ತುಂಬಿ ತುಳುಕುತ್ತಿತ್ತು. ಕಾರ್ಯಕರ್ತರಿಗೆ ಅವರು ತಾಯಿ ಸಮಾನರಾಗಿದ್ದರು. ಅವರು ಹೃದಯದಲ್ಲಿ ಗೌರವದ ಸ್ಥಾನ ಪಡೆದುಕೊಂಡಿದ್ದರು. ದುಡಿತದಲ್ಲೇ ನೆವೆದು ಹೋಗಿದ್ದ ರಮಾಬಾಯಿಯವರು 1935 ಮೇ 27ರಂದು ನಿಧನರಾದರು. ಬಾಬಾ ಸಾಹೇಬ್ ಅಂಬೇಡ್ಕರಿಗಷ್ಟೇ ಅಲ್ಲ, ಅಸ್ಪೃಶ್ಯ ಸಮುದಾಯದ ಬಾಂಧವರಿಗೆಲ್ಲರೂ ಆಪ್ತ ಬಂಧುವನ್ನು ಕಳೆದುಕೊಂಡು ಅನಾಥರಾದರು. ತಮ್ಮ ನಿಸ್ವಾರ್ಥ ಗುಣಗಳಿಂದ ರಮಾಬಾಯಿಯವರು ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದರು. ಅವರ ಸಹನೆ ಹಾಗೂ ನಿಸ್ವಾರ್ಥ ಗುಣಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳುವುದು ಅಗತ್ಯವಿದೆ ಎಂಬುದು ಇಷ್ಟು ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.